ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಆಗಿದೆ 6:45 ಕಣ್ರಿ. ಈಗ ತಾನೇ ತೋಟಕ್ಕೆ ಬಂದೆ. ಏನಪ್ಪ ವೆಂಕಟೇಶ್ ಬ್ಯಾಗ್ ತಗ್ಲಾಕೊಂಡು ಏನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ಕಾಲೇಜ್ಗೆ ಹೋಗೋ ಊಟಂತೂ ಇದಲ್ಲ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಔಷಧಿ ಪಂಪು ಕಣ್ರಿ, ಕಾಣಿಸ್ತಾ ಇದೆಯಾ? ಔಷಧಿ ಪಂಪು. ಈ ಒಂದು ಔಷಧಿ ಪಂಪ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಹಂಚುಗಳಲ್ಲಿ ಬೇರೆ ಬಂದು ಗರಿಕೆ ಹುಳುಗಳಿದ್ದಾವೆ. ಆ ಗರಿಕೆ ಹುಲ್ಲಿಗೆಲ್ಲ ಔಷಧಿನ ಸ್ಪ್ರೈ ಮಾಡಬೇಕು ಇವತ್ತು. ಹಾಗಾಗಿ ಪಂಪು ಕೂಡ ಎತ್ತಾಕೊಂಡು ಬಂದಿದ್ದೀನಿ. ಇನ್ನು ಸದ್ಯಕ್ಕೆ ಹೊಡೆಯೋದಿಲ್ಲ, ಬೇರೆ ಕೆಲಸ ಆಯಿತಾ. ಯಾಕೆ ಸದ್ಯಕ್ಕೆ ಇವಾಗ ಹೊಡೆಯಲ್ಲ ಅಂತ ಹೇಳಿದ್ರೆ, ಇನ್ನೂ ಹುಲ್ ಮೇಲೆ ಬಂದು ನಿನ್ನೆ ರಾತ್ರಿ ಮಳೆ ಬಿದ್ದಿರೋ ಕಾರಣ ಇನ್ನೂ ಹುಲ್ ಮೇಲೆ ಬಂದು ನೀರಿದೆ, ಸ್ವಲ್ಪ ಡ್ರೈ ಆಗಲಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬರ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ಲೈಕು, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತಾ ಇರ್ತೀವಿ, ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ, ಎಂಜಾಯ್ ಮಾಡ್ತಾ ಇರ್ರಿ. ಬನ್ನಿ. ಬೆಳಗಿಂದ ಬಂದು 1-2 ಕೊರ್ರೆ ಕಾಯಿ ಕಿತ್ತಿದ್ದೀವಿ, ಮತ್ತು ಇಲ್ಲೊಂದು ಬೇಸನ್ ಹಾಕಿದ್ದೀವಿ ಈ ಮೂಟೆಕ. ನಿಂತು ಕಾಯಿ ಬಿಡಿಸಿ ಕಾಲುಗಳಿಗೆ ಜ್ವರ ಬಂತು. ಹಾಗಾಗಿ ಸ್ವಲ್ಪ ಕುತ್ಕೊಂಡು ಅನ್ಬೋದು ಕುತ್ಕೊಂಡಿದ್ದೀವಿ. ನಮ್ಮಮ್ಮ ಎಲ್ಲಡಿಕೆ ಹಾಕಿ ಅಂತ ಇದ್ರು. ನನಗೂ ಕೂಡ ಈ ಮೋಡನಲ್ಲಿ ಚಳಿ ಬೇರೆ ಆಗ್ತದೆ, ಅದಕ್ಕೆ ನಾನು ಕೂಡ ಎಲ್ಲಡಿಕೆ ಹಾಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾತುಗಳು, ತರಲೆ ಮಾತುಗಳು ಮಾತಾಡ್ಕೊಂಡು ಇದ್ದೀವಿ ಕಣ್ರಿ. ಅಲ್ಲೇನಮ್ಮ? ಸ್ವಲ್ಪ ವಾಲ್ಯೂಮ್ ಕೊಡೋ. ಇವತ್ತು ಶನಿವಾರ ಬೇರೆ, ಆರಾಮಾಗಿ ಕೇಳ್ಬೋದು. ಯಾಕಂದರೆ ಗಾಡಿಗಳಿಲ್ಲ, ಏನಿದ್ರು ನಾಳೆನೇ. ಇವತ್ತು ಬಿಡಿಸ್ ಮಾಡ್ಕೊಂಡು ನಾಳೆ ಮಾರ್ಕೆಟ್ಗೆ ಹಾಕಿ ಕಳಿಸೋದು ಕಣ್ರಿ. ಇವಾಗ ಸದ್ಯಕ್ಕೆ ಕಾಯಿ ಬಿಡಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಈಗ ಸಮಯ ಆಗಿದೆ 10:30. ಸೂರ್ಯನೇ ಇಲ್ಲ. ಬೆಳಕು ತೋರಿಸೋಣ, ಸಮಯ ತೋರಿಸೋಣ ಅಂದರೆ ನಾನು ಬೇರೆ ವಾಚ್ ಕಟ್ಟಲ್ಲ. ಇವಾಗ ಬಂದು ನಾಷ್ಟ ತಿನ್ನಕ್ಕೆ ಬಂದಿದ್ದೀವಿ. ಪ್ರೇಮಕ್ಕ ಹೆಂಗೈತೆ? ಸಬ್ಬಕ್ಕಿ ಹಾಕಿ ಮಾಡಿರೋ ಉಪ್ಪಿಟ್ಟು ಚೆನ್ನಾಗೈತಾ? ಚಿನ್ ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಬಂದು ಕಾಂಕ್ರೀಟ್ ಸಬ್ಬಕ್ಕಿ ಹಾಕಿ ಮಾಡಿದ್ದಾರೆ. ಕಾಂಕ್ರೀಟು ತಿನ್ನೋಣ, ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗೈತಮ್ಮ, ಒಂಥರ ಬಾಂಡ ಇದ್ದಂಗೆ. ಸಬ್ಬಕ್ಕಿ ಹಾಕಿ ಕಾಂಕ್ರೀಟು ಬೆಳೆ ಚೆನ್ನಾಗಿದೆ. ಅವೆರಡು ಗುಣಿಯಾಗ ಹೊಡೆದಿದ್ದು ಚೆನ್ನಾಗಿತ್ತು. ಅಲ್ಲಿ ಎರಡೇ ಗುಣಿಗೆ ಬಿಟ್ಟಿರೋದು ನಾವು ಲಾಸ್ಟಾಗ. ಅಮ್ಮೂಲೆ ಸಖತ್ತಾಗಿ ಹೊಡ್ದ ಇದು ಬಜ್ರಿ. ಓಕೆ ಫ್ರೆಂಡ್ಸ್, ಎಷ್ಟು ದಿನ ಆಗಿತ್ತು ಅಂದರೆ ಯಾವ ಚೆನ್ನಾಗಿ ತಗೊಂಬಂದು ಸುಮಾರು 1 ವಾರ ಆಗಿರಲಿಲ್ಲ. ನಾನು 1 ವಾರ ಆಗಿತ್ತು. ಒಂದು ವಾರಕ್ಕೆ ಇವಾಗ ಮಳೆನೂ ಕೂಡ ಬಿತ್ತು ಮತ್ತು ಬಿಡು ಕೂಡ ಸಿಗ್ತಾ
ಅದಕ್ಕೆ ಎಲ್ಲ ಸುತ್ತೂರು ಕೂಡ ಇದು ಕಳೆ ಔಷಧಿ ಸ್ಪ್ರೇ ಮಾಡ್ಕೊಂಬಂದಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಕಳೆ ಔಷಧಿ ಕರ್ಕುಲ್ಗೆ ತುಂಗುಲ್ಗೆ ಇದು ಹೊಡೆದ ದಿನ ಒಣಗೋದಿಲ್ಲ. ಏನಂತ ಹೇಳಿದ್ರೆ ಇದನ್ನು ಒಣಗಾಕಿ ಸುಮಾರು ಒಂದು 10-12 ದಿವಸ ಟೈಮ್ ತಗೊಂತೈತೆ. ಅದರಲ್ಲೂ ಏನಂತ ಹೇಳಿದ್ರೆ ಈ ಕಳೆ ಔಷಧಿನ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಾವೆಂಥ ಕಸುಬ್ದಾರರು ಅಂತ. ಯಾಕೆ ಗೊತ್ತಾ, ನಾವು ಒಳ್ಳೆ ಕಸುಬ್ದಾರ ಆಗಿದ್ರೆ ಎಲ್ಲೂ ಕೂಡ ಮಚ್ಚಿಗಳಿರೋರಿಲ್ಲ, ಕ್ಲೀನಾಗಿ ನೆನೆಸ್ಕೊಂಡು ಕ್ಲೀನಾಗಿ ಒಣಗೋತೈತೆ. ಏನಾದ್ರು ಮಚ್ಚಿಗೆ ಬಿಟ್ರೆ ನಾವು ಕಸುಬ್ದಾರಲ್ಲ ಅಂತ ಅರ್ಥ. ನಿಮಗೆ ಇನ್ನೊಂದು 10 ದಿನ ಹೋದ್ಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಅವಾಗ. ಹೆಂಗಾಯ್ತಪ್ಪ? ಸೂಪರ್, ಚೆನ್ನಾಯ್ತಾ? ಇನ್ನ ಬೀಜ ಎಲ್ಲ ಊಣಕ್ ಮಾಡ್ಕೊಂಡೆ. ಬೀಜ ಅಲ್ಲ, ಬಳ್ಳಿ ಕಿತ್ಕೊಡ್ತೀನಿ, ಎತ್ಕೊಂಡು ಹೋಗೋಣ. ಕಲ್ಲೈತೆ ನೋಡ, ಅಲ್ಲಿ ಸೇರ್ಕೊಂಡು ಹಾಪ್ಕೊಂಡು ಹೋಗ್ತಾ ಇರ್ತಿತ್ತೆ. 3 ವರ್ಷ ಕಂಡು ಬರ್ತದೆ ನೋಡಿ. 3 ವರ್ಷದಿಂದ ಉಣಿದ್ದು, ಇವಾಗ ಬಂದೈತೆ ಹಣ್ಣು. ನಡೀತಾರದ ಓಯ್ ಯಾರೋ ಹೊಸ ಹುಡುಗಿ ಎತ್ಕೊಂಡು ಬಂದವಳೆ ಅಂತ.